ರೀತಿ ವ್ಯವಸ್ಥೆ ಮಾಡಿದ್ರೆ ಎಷ್ಟೊತ್ತಿಗೆ ಬರ್ತಾರೆ? ಇವಾಗ ನಿನ್ನೆ ನಮ್ಮ ಅತ್ತೆಯವರು ಶ್ರೀಮತಿ ಚೆನ್ನಮ್ಮನವರು ನಿಧನ ಹೊಂದಿದರು. ಇವತ್ತು ಪಾರ್ಥಿವ ಶರೀರ ಹೊರಟಿದೆ. ಬೆಂಗಳೂರು ಮನೆಯಿಂದ, ನಮ್ಮ ಪದ್ಮನಾಭನಗರ ಮನೆಯಿಂದ ಹೊರಟಿದ್ದಾರೆ. ಹಾಗಾಗಿ ಅಲ್ಲಿ ಏನೋ ಬೆಳ್ಳೂರಿನಲ್ಲೂ ಏರ್ಪಾಡು ಮಾಡ್ಕೊಂಡಿದ್ದಾರಂತೆ. ಅಲ್ಲೂ ಜನ ಅಲ್ಲಿ ಸೇರಿದ್ದಾರೆ. ಮತ್ತು ಅಲ್ಲೇ ಚನ್ನರಾಯಪಟ್ಟಣ, ಹಾಗೆ ಹಾಸನ ಹೋಗಿ ಇಲ್ಲಿ ಒಳಾಯನಸಿಪುರ, ಇದು ಈ ಮನೆಯಲ್ಲೇ ಅವ್ರು ಜಾಸ್ತಿ ಇಷ್ಟಪಡ್ತಿದ್ರು. ಹಾಗಾಗಿ ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಅಂತಿಮ ದರ್ಶನಕ್ಕೂ ಇಟ್ಟು, ಹಾಗೆ ಒಳ್ಳೆ ರೀತಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆಗಳನ್ನ ಮನೇಲಿ ಮಾಡ್ಕೊಂಡಿದ್ದೀವಿ. ಹಾಗೆ ಜನ ತುಂಬ ಬರ್ತಾರೆ. ಯಾಕೆಂದರೆ ನಮ್ಮಮ್ಮ ಅಷ್ಟೊಂದು ಸ್ನೇಹಜೀವಿ, ಮತ್ತು ಅವರು ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಿದ್ರು. ಆಮೇಲೆ ಯಾವಾಗಲೂ ಯಾರಿಗಾನ ಬೆಳಗ್ಗೆ ಎದ್ದು ಸಂಜೆವರೆಗೂ ಯಾರಿಗಾನ ಏನಾದ್ರು ಒಳ್ಳೆಯದನ್ನು ಮಾಡೋದನ್ನೇ ಯೋಚನೆ ಮಾಡ್ತಿದ್ರು ಯಾವಾಗಲೂ. ಹಾಗಾಗಿ ಜನ ಇವಾಗಲೇ ತುಂಬ ಜನ ನಿನ್ನೆ ರಾತ್ರಿ ಕೂಡ ತಡರಾತ್ರಿವರೆಗೂ ಬೆಳಗಿನ ಜಾವದವರೆಗೂ ಕೂಡ ದರ್ಶನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇಲ್ಲೂ ಕೂಡ ಇವತ್ತು ಶುರುವಾದರೆ ನಾಳೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಏನು ಜನ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರು ಬರೋದ್ರಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಅವರು ನನಗೆ ಗೊತ್ತಿರೋಂಗೆ ಇಲ್ಲಿಗೆ ಬರೋದಕ್ಕೆ 6 ಗಂಟೆ ಆಗ್ಬೋದು ಅಂತ ಅಂದಾಜು, ಸಾಯಂಕಾಲ 6 ಗಂಟೆ ಆಗ್ಬೋದು ಅಂತ. ನಾಳೆ ನಾವು ನಮ್ಮದು ಏನು ಸಂಪ್ರದಾಯದ ಪ್ರಕಾರ ನಮ್ಮದು ಏನಿರುತ್ತೆ ಅದನ್ನು ನಾವು ಶುರು ಮಾಡ್ಕೊಳ್ಳೇಬೇಕು. ಪೂಜೆದು ಅದರದ್ದು ಸ್ನಾನ ಪೂಜೆ ಎಲ್ಲ ನಮ್ಮದು ಏನಿರುತ್ತೆ ಅದನ್ನು ನಾವು ಮಾಡಬೇಕು. ಹಾಗಾಗಿ ಇವತ್ತು ನಮ್ಮ ಮಾವನವರು ಇಲ್ಲಿಗೆ ಬರ್ತಿದ್ದಾರಲ್ಲ, ಅವ್ರದ್ದನ್ನು ನಾವು ಇವಾಗ ನಾಳೆ ಒಂದು 10 ಗಂಟೆ ಅಷ್ಟರೊಳಗಡೆ ನಾವು ಪಾರ್ಥಿವ ಶರೀರಕ್ಕೆ ಸ್ನಾನ ಮಾಡಿಸಿ ನಾವು ಅದನ್ನು ನಮ್ಮ ಪೂಜೆ ಏನಿದೆ ಅದು ಮಾಡ್ಕೊಂಬಿಟ್ಟು ದರ್ಶನಕ್ಕೆ ಮತ್ತೆ ಇಟ್ಬಿಟ್ಟಿರ್ತೀವಿ. 2 ಗಂಟೆವರೆಗೆ 2 ಗಂಟೆಗೆ ಇಲ್ಲಿಂದ 12:30 1 ಗಂಟೆ ಅಂತ ಹೇಳ್ತಿದ್ದಾರೆ. ಕೊನೆಗೆ 2 ಗಂಟೆಗಾರು ಸರಿ ನಾವು ಪಾರ್ಥಿವ ಶರೀರ ಎತ್ತಲೇಬೇಕು. 4 ಗಂಟೆ ಇಲ್ಲಿಂದ ನಮ್ಮ ಮಾವನವ್ರದ್ದು ಹುಟ್ಟೂರಾದಂಥ ಹರದನಹಳ್ಳಿಗೆ ನಾವು ಅಲ್ಲಿಗೆ ತೊಗೊಂಡು ಹೋಗ್ತಾ ಇರೋದು. ಹಾಗಾಗಿ 4 ಗಂಟೆ ಒಳಗಡೆ ಎಲ್ಲ. ಚೆನ್ನಮ್ಮ ಅವ್ರಿಗೆ ಪ್ರಜ್ವಲ್ ಅವರಂದ್ರೆ ತುಂಬ ಇಷ್ಟ, ಎಲ್ಲರನ್ನೂ ಇಷ್ಟ. ನಾಳೆ ಪ್ರಜ್ವಲ್ ಅವರು ಎಷ್ಟೊತ್ತಿಗೆ ಬರ್ತಿದ್ದಾರೆ? ಇಲ್ಲ, ಅವ್ರನ್ನ ನಿಮ್ಮ ಮತ್ತೆ ಚೆನ್ನಮ್ಮ ಅವರ ಒಡನಾಟ ತುಂಬಾ ಹತ್ರದ ನೋಡಿದಂಥವ್ರು ಮೇಡಮ್. ಅವರಿಗೆ ಅಡುಗೆ ಮಾಡಿ ಕೂಡ ತಾವು ಹಾಕ್ಕೊಡ್ತಾ ಇದ್ರಿ. ಆ ಒಡನಾಟ ಹೇಗಿತ್ತು ಅಂದರೆ ಅಡುಗೆ ಊಟ ಎಲ್ಲರೂ ಮಾಡಿದ್ದೀವಿ, ಅದರಲ್ಲೆಲ್ಲ. ಆದರೆ ಜಾಸ್ತಿ ಅವರು ಹಾಸನ ಜಿಲ್ಲೆ ಒಳಾಯನಸಿಪುರ ತಾಲೂಕು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರಲ್ಲ, ಬಂದು ಹೋಗೋದು ಮಾಡ್ತಿದ್ರು. ಆಮೇಲೆ ಏನಾದರೂ ಈ ದೇವಸ್ಥಾನಗಳಲ್ಲಿ ಪೂಜೆ ಅಂದರೆ 2 ದಿವಸ 3 ದಿವಸ ಉಳಿತಾಯಿದ್ರು. ಆಮೇಲೆ ನನಗೂ ಮದುವೆ ಆದಾಗ್ಲಿಂದನೂ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೀತು, ಒಡನಾಟ ಜಾಸ್ತಿ ಬೆಳೀತು. ನನಗವರೊಂದು ಈಗ ನನಗೆ ಹೆತ್ತ ತಾಯಿಗಿಂತ ಹೆಚ್ಚಾಗಿಬಿಟ್ರು ಅವ್ರು ನನಗೆ. ಹಾಗಾಗಿ ಒಡನಾಟ ಜಾಸ್ತಿ ಇರೋದ್ರಿಂದ ಜೊತೆಯಲ್ಲಿ ಒಂದು ಮದುವೆಗೆ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವುದಾದ್ರು ಒಂದು ಇದಕ್ಕೆ ಹೋಗಲಿ, ಭವಾನಿ ಜೊತೆಲಿ ಹೋಗೋಣ, ಭವಾನಿ ಜೊತೆಲಿ ಹೋಗೋಣ ಹಾಗೆಯೇ ಕರಿತಾ ಇರೋರು. ಹಾಗಾಗಿ ನಾನು ಅವ್ರ ಜೊತೆನೇ ಸುತ್ತಾಡಿ ಮಾಡಿ, ಹಾಗಾಗಿ ಅವರು ಹೆಚ್ಚು ಜೊತೆಯಲ್ಲಿ ಇರ್ತಿದ್ವಿ. ಇನ್ನು ಅವರ ಇಬ್ಬರು ಹೆಣ್ಣುಮಕ್ಕಳು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಡಾಕ್ಟ್ರು ಮಂಜುನಾಥ್ ಅವ್ರ ವೈಫು ದೊಡ್ಡವರು ಅನಸೂಯ, ಇನ್ನೊಬ್ಬರು ಶೈಲಜಾ, ಅವರು ಯಜಮಾನರು ಕೂಡ ಡಾಕ್ಟ್ರೇನೆ. ಮನೆಯಲ್ಲಿ ಡಾಕ್ಟ್ರುಗಳ ಫೆಸಿಲಿಟಿ, ಆಮೇಲೆ ಎಲ್ಲ ಮನೇಲಿ ನೋಡ್ಕೊಳ್ಳೋ ಒಂದು ಅನುಕೂಲತೆ ಎಲ್ಲ ಇರೋದ್ರಿಂದ ನಮ್ಮ ಅಮ್ಮನಿಗೆ ಸ್ವಲ್ಪ ದೈಹಿಕವಾಗಿ ಭಾಳ ಬೇಗ ಕುಗ್ಗಿಬಿಟ್ರು ಅವರು. ಅಂದರೆ ಸ್ವಲ್ಪ ಆ್ಯಸಿಡ್ ಬಿದ್ದು ಎಲ್ಲ ಇದಾದಾಗಲೇ ದೇಹಕ್ಕೆ ಹಾನಿಯಾಗಿತ್ತು. ಆದರೂ ಕೂಡ ಅವರು ಅದರಿಂದ ಸರ್ವೈವ್ ಆದರು. ಅಂದರೆ ಅವ್ರಿಗೆ ವಿಲ್ ಪವರ್ ಚೆನ್ನಾಗಿತ್ತು. 25 ವರ್ಷ 6 ತಿಂಗಳಾಯಿತು ಆ್ಯಸಿಡ್ ದಾಳಿ ನಡೆದು. ಆದರೂ ನಮ್ಮಮ್ಮ ಅದರಿಂದ ಜಯಗಳಿಸಿ, ಅಂದರೆ ಅದರ ಯುದ್ಧ ಮಾಡಿಕೊಂಡು ಗೆದ್ದು ಬಂದು, ಆದರೂ ಅವ್ರಿಗೇನು ಸ್ಕಾರ್ ಇತ್ತು ದೇಹದಲ್ಲಿ ಅದನ್ನೆಲ್ಲ ಮರೆತು, ಅವ್ರ ಕಲೆಗಳನ್ನೆಲ್ಲ ಮರೆತು ಜನರ ಒಡನಾಟದ ಜೊತೆ ಮತ್ತೆ ಮೊದಲ ಚೆನ್ನಮ್ಮನವ್ರು ಹೇಗಿದ್ದರು ಅದೇ ಥರ ಇದ್ದು ಮುಂದುವರಿಸ್ತಾ ಇದ್ದರು. 25 ವರ್ಷದ ಹಿಂದೆ ಆ್ಯಸಿಡ್ ಅಟ್ಯಾಕ್ ಆದಾಗ ನೀವು ಕೂಡ ಜೊತೆಯಲ್ಲಿದ್ರಿ. ಬಟ್ ಚೆನ್ನಮ್ಮ ಅವ್ರು ಹೇಳ್ತಾರಂತೆ, ಆರೋಪಿಗಳು ಯಾರೇ ಇದ್ರು ಕೂಡ ಅಷ್ಟು ಕ್ಷಮಿಸ್ಬಿಡಿ ಅಂತಾರಂತೆ. ಅದನ್ನೇ ಹೇಳಲಿಕ್ಕೆ ಹೋದೆ. ಅವ್ರಿಗೆ ಕನ್ವೆನ್ಷನ್ ಆಯಿತು. ಆದಾಗ ಅವರು ನಮ್ಮ ಮಾವ ಅವರ ತಮ್ಮನ ಮಕ್ಕಳೇ ಈ ಒಂದು ಪ್ರಕರಣ ಮಾಡಿದ್ದು. ಈಗ ಇದು ಆವಾಗ ಅವ್ರದ್ದೆಲ್ಲ ಕೋರ್ಟ್ ನಡೆದು ಎಲ್ಲ ಆದಮೇಲೆ ಕೋರ್ಟ್ಗೆ ನಮ್ಮ ಮತ್ತೆ ಬರೋ ಸ್ಟೇಜಲ್ಲಿ ಇರಲಿಲ್ಲ, ಕೋಮದಲ್ಲಿದ್ದರು 2.5 ತಿಂಗಳು. ಸೊ ನಾನೇ ಕೋರ್ಟ್ ಅಟೆಂಡ್ ಮಾಡಿದೆ. ಹಾಗಾಗಿ ಅವ್ರಿಗೆ ಕನ್ವೆನ್ಷನ್ ಆಯಿತು. ಅವಾಗ ಆದಂಥ ಸಂದರ್ಭದಲ್ಲಿ
ನಮ್ಮ ಮಾವ ಒಂದು ಮಾತು ಹೇಳಿದ್ರು ಅವ್ರಿಗೆ, ಹೀಗೆ ಈ ಥರ ಶಿಕ್ಷೆ ಆಯಿತು ಅಂತ ಅಂದ್ಬಿಟ್ಟು ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು. ಯಾರ ತಂದೆಗೆ ಅವರು ಆಸಿಡ್ ಹಾಕಿದ್ರಲ್ಲ ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು, ಅಂದರೆ ದೇವೇಗೌಡರು ತಮ್ಮನಿಗೆ. ಆವಾಗ ಇಲ್ಲಿ ಗೌಡರು ಒಂದು ಕಡೆ ಹೆಂಡತಿ ಕಡೆನೂ ವಾಲಕ್ಕಾಗ್ದೇ, ಮಕ್ಳ ಕಡೆ ತಮ್ಮನ ಕಡೆನೂ ಹೇಳೋಕ್ಕಾಗ್ದೇ ಸ್ವಲ್ಪ ತೊಡಲಾಡ್ತಲ್ಲಿ ಪತ್ನಿ ಹತ್ರ ಹೇಳ್ಕೊಂಡ್ರು. ಆಗ ಅಮ್ಮ, ಹೋಲಿ ಬಿಡಿ, ಅದನ್ನು ಕ್ಷಮಿಸ್ಬಿಡಿ, ಏನು ಬೇಡ, 1-2 ವರ್ಷ ಇರಿಸ್ಬಿಟ್ಟು ಕಳಿಸ್ಬಿಡಿ, ಅದೇನು ಬೇಡ ಅಂತ ಒಂದೇ ಮಾತಲ್ಲಿ ನಮ್ಮತ್ತೆ ಅವ್ರನ್ನ ಕ್ಷಮಿಸ್ಬಿಟ್ರು. ಅಷ್ಟು ದೊಡ್ಡ ಗುಣ. ಯಾರೇ ಆಗಿದ್ರು ಹೆಣ್ಮಕ್ಳು ಅಂದರೆ ಆ ಥರ ಮಾಡಿದವ್ರನ್ನ ಅಷ್ಟು ಸುಲಭವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ನಮ್ಮತ್ತೆ ಪಾಪ ಒಂದು 6 ತಿಂಗಳಲ್ಲೇ ಅವ್ರನ್ನ ಕ್ಷಮಿಸ್ಬಿಟ್ಟು ಬಿಟ್ಬಿಡಿ, ಏನು ಬೇಡ ಅಂತ ಹೇಳಿ, ಅದಾದಮೇಲೆ ಅದು ಮಾಡಿ ಕೊನೆಗೆ ಅವ್ರಿಗೆ 5 ವರ್ಷನೋ 8 ವರ್ಷನೋ ಆಯಿತು. ಅದರಲ್ಲೂ ಕೂಡ ನಮ್ಮ ಮಾವ ಮತ್ತೆ ಕಡಿಮೆ ಮಾಡಿಸಿ ಅವ್ರನ್ನ ಅನ್ನಪೂರ್ಣೇಶ್ವರಿ ಅನ್ನೋ ಒಂದು ಪದವನ್ನು ಬಳಕೆ ಮಾಡ್ತಿದ್ದಾರೆ. ಹೌದು, ನಿಜವಾಗ್ಲೂ ಅವ್ರಿಗೆ ಅದು ಮನಸ್ಸಿನಲ್ಲಿ ಭಾಳ ಅದೇನೋ ಗೊತ್ತಿಲ್ಲ. ನಾವುಗಳೋಗ್ಲಿ ಯಾರೋಗ್ಲಿ, ಯಾರು ಇವರು ಅಂತಲ್ಲ, ಯಾರು ಹೋದರೂ ಕೂಡ ಊಟ ಮಾಡಿದ್ರ, ತಿಂಡಿ ತಿನ್ನ, ಆಮೇಲೆ ನಮ್ಮ ಮನೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಮನೆಯವ್ರು ಯಾರು ನಾವು ಅಲ್ಲಿ ಓಡಾಡ್ತೀವಿ, ನೋಡಮ್ಮ ಅವ್ರಿಗೆ ತಿಂಡಿ ಕೊಡು, ಅವ್ರಿಗೆ ಊಟ ಕೊಡು, ನಾನಿರಲಿ, ಅವ್ರ ಹೆಣ್ಮಕ್ಳಿರಲಿ, ಯಾರಿರಲಿ, ಆಮೇಲೆ ಅಡುಗೆಯವರು ಯಾರಿದ್ದರೂ ಕೂಡ ಅವ್ರಿಗೆ ಊಟ ಕೊಡು, ಅವ್ರಿಗೆ ತಿಂಡಿ ಕೊಡು. ಅವ್ರು ಏನಾದರೂ ಮನೆ ಕಡೆ ಆರ್ಥಿಕ ಕಷ್ಟ ಇದ್ದು ಅವ್ರು ಬಂದಿದ್ದರೆ ಅದಕ್ಕೆ ತಕ್ಕನಂತೆ ನಮ್ಮತ್ತೆ ಅವ್ರ ಕೈನಲ್ಲಿ ಏನಾಗ್ತಿತ್ತು ಅದನ್ನು ಮಾಡಿ ಕಳಿಸ್ತಿರು. ಬರೀ ಕೈನಲ್ಲಂತೂ ಜೀವನದಲ್ಲಿ ಯಾರನ್ನೂ ಹಂಗೆ ಕಳಿಸ್ಲಿಲ್ಲ. ಕೆಲವರು ಡಿಗ್ರಿ ಮಾಡ್ಕೊಂಡಿದ್ರು, ಅವರೆಲ್ಲ ನಿರುದ್ಯೋಗಿಗಳು, ಕೆಲಸ ಕೇಳ್ಕೊಂಡು ಬರೋರು. ಈಗೆಲ್ಲಿ ಪರ್ಮನೆಂಟ್ ಜಾಬು ಅಂತ ಎಲ್ಲೂ ಹಾಕ್ತಿರ್ಲಿಲ್ವಲ್ಲ. ಆಗ ನಮ್ಮ ಅತ್ತೆಗೆ ಎಲ್ಲೆಲ್ಲಿ ಸಾಧ್ಯ ಅಂಥವ್ರಿಗೆಲ್ಲ ಫೋನ್ ಮಾಡಿ, ಅವ್ರ ಮನೆ ಕಡೆ ಬಡವರಿದ್ದಾರೆ, ಒಂದು ಕೆಲಸ ಕೊಡಿ, ಎಷ್ಟು ಸಂಬಳ ಕೊಡ್ತೀರಾ ಅಂತ ಕೇಳೋರು. ಅವರು 12,000 ಅಮ್ಮ, 13,000, ಇನ್ನೊಂದು 2,000 ಸೇರಿಸಿ ಕೊಟ್ಬಿಡಿ, ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲ ಕೆಲಸ ಕೊಡಿಸ್ತಾರೆ. ಹಾಗಾಗಿ ಅವ್ರಿಗೆ ಅಷ್ಟು ಅವ್ರಿಗೆ ಸಾರ್ವಜನಿಕರದ್ದು ಕೆಲಸ ಮಾಡೋದು, ಅವ್ರಿಗೆ ಜನರಿಗೆ ಒಳ್ಳೇದು ಮಾಡೋದು ಅಂದರೆ ಅದೇನೋ ಗೊತ್ತಿಲ್ಲ ಅವ್ರಿಗೆ. ನನಗನ್ಸೋದು ಅವರು ಒಂದು ಗ್ರಾಮೀಣ ಇದರಲ್ಲೇ ಹುಟ್ಟು ಬೆಳೆದಿರೋದು. ಆ ಥರ ಸ್ವಭಾವ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರಿಗೂ ಹುಟ್ಟುತ್ತಾರೆಲ್ಲ ಇರ್ತಾರೆ, ಆದರೆ ನಮ್ಮಮ್ಮ ವಿಭಿನ್ನವಾಗಿ ಹುಟ್ಟಿದ್ರು, ವಿಭಿನ್ನವಾಗಿ ನಡ್ಕೊಂಡು ದೇವೇಗೌಡರು ರಾಜಕೀಯ ಭವಿಷ್ಯ ಆಗಿರ್ಬೋದು. ಇವತ್ತು ದೇವೇಗೌಡರು ಹಿಂಗಿದ್ದಾರೆ ಅಂತಂದ್ರೆ ಮೇನ್ ರೀಸನ್ ಬೆನ್ನೆಲುಬಾಗಿ ನಿಂತರು. ಪ್ರತಿಯೊಂದರಲ್ಲೂ ಕೂಡ ಅವರು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಇದ್ರು, ಕುಗ್ದಾಗಲೂ ಕೂಡ ಧೈರ್ಯ ಹೇಳ್ತಿದ್ರು. ಆ ವಿಚಾರಗಳಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರು ಇವಾಗಾದ್ರೂ? ದೇವೇಗೌಡರು PM ಇಂದ ಇಳಿದಾಗ ಆಗಿರ್ಬೋದು. ಇಲ್ಲ, ಅವರು ಸುಮ್ಮನೆ ಅವ್ರಿಗೆ ಮಾತಾಡೋಣಾಗಲಿ ಹಿಂಗೆಲ್ಲ ಕೂತಿದ್ದಾಗ, ಅಯ್ಯೋ ಅವ್ರ ಹಣೆ ಬರದಲ್ಲಿ ಎಷ್ಟು ದಿವಸ ಇರ್ತಿದೆ ಅದು ಆಗುತ್ತೆ ಬಿಡಿ, ಆಯಿತು, ಈಗ ಹಂಗಂತ ಹತ್ಕೊಂಡು ಕರ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ, ಮುಂದುವರಿ ಅದನ್ನು ನೋಡಬೇಕು ಅಂತ ಹೇಳೋರು. ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ತಪ್ಪಲಲ್ಲೇ ಈ ಒಂದೆಲ್ಲ ಕ್ರಿಯೆ ನಡೀತಾ ಇರುವಂಥದ್ದು, ಇದರಿಂದ ಹಿನ್ನೆಲೆ ಇದೆ ಅಂದರೆ ನಮ್ಮತ್ತೆ ತುಂಬ ಶಿವಭಕ್ತರು. ಅಲ್ಲಿ ಎಡಗಡೆಗೆ ನೋಡಿದ್ರೆ ನಮ್ಮದು ಶಿವನ ದೇವಸ್ಥಾನ, ನಮ್ಮ ಕುಲದ್ದು ದೇವರು, ಆ ದೇವಸ್ಥಾನ ಮನ್ದೇವ್ರದ್ದು. ಬಲಗಡೆಗೆ ರಂಗನಾಥ, ಅದು ನಮ್ಮ ಕುಟುಂಬದಲ್ಲಿ ನಾವೆಲ್ಲ ನಡ್ಕೋತೀವಿ, ಆ ದೇವರಿಗೆ ತುಂಬ ನಡ್ಕೋತೀವಿ. ಶ್ರಾವಣ ಮಾಸದಲ್ಲಂತೂ ಒಂದು ಜಾತ್ರೆ ಮಾಡಿದಂಗೆ ಆಗುತ್ತೆ, ಅಷ್ಟು ಎಲ್ಲ ನಡೆಯುತ್ತೆ. ತುಂಬ ಶಕ್ತಿ ಇದೆ, ಪವರ್ಫುಲ್ ಟೆಂಪಲು. ಹಾಗಾಗಿ ಏನೋ ಅಲ್ಲಿ ಮನೆಯಲ್ಲಿ ನಮ್ಮ ಮಾವನವರು ಮತ್ತು ಇವರು ಹೆಣ್ಮಕ್ಳು 4 ಜನ, ಅವ್ರಿಗೆಲ್ಲ ಏನೋ ಡಿಸೈಡ್ ಮಾಡಿಕೊಂಡು, ನಾವು ಯಾರೂ ಮಾತಾಡೋದಿಲ್ಲ ಅದ್ರ ಬಗ್ಗೆ. ಅವರು ಡಿಸೈಡ್ ಮಾಡಿದ್ದಾರೆ, ಡಿಸೈಡ್ ಮಾಡಿದ್ಮೇಲೆ ನಮ್ಮದು ಯಾರ್ದು. ಚೆನ್ನಮ್ಮನವ್ರು ದೇವಸ್ಥಾನ ಕಟ್ಟಿಸಿದ್ದಾರೆ, ಆ ದೇವಸ್ಥಾನದ ಮೊದಲನೇ ಪೂಜೆ ಇವರೇ ಮಾಡಿದ್ಮೇಲೆ ಇಡೀ ಊರಿನ ಗ್ರಾಮಸ್ಥರು ಪೂಜೆ ಮಾಡ್ತಾರಂತೆ. ಸೊ ಒಂದು ಗ್ರಾಮದ ಜನರು ಅವ್ರನ್ನ ದೇವರಾಗಿ ನೋಡ್ತಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನು ಹೇಳಿದೆ? ಚೆನ್ನಮ್ಮವರು ಒಂದು ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ರಲ್ಲ, ಅಲ್ಲಿ ಮೊದಲನೇ ಪೂಜೆ ಪ್ರತಿ ವರ್ಷನೂ ಚೆನ್ನಮ್ಮವರೇ ಫಸ್ಟ್ ಮಾಡಿದ್ದಾದ್ಮೇಲೆ ಇಡೀ ಊರಿನ ಜನ ಹೋಗಿ ಪೂಜೆ ಮಾಡ್ತಿದ್ರು ಹುಟ್ಟೂರಲ್ಲಿ. ಹುಟ್ಟೂರಿನಲ್ಲಿ ಅದು ಮುತ್ತಿಗೆ ಈರಳ್ಳಿ ಅಂತ ಹೇಳ್ಬಿಟ್ಟು, ಅದು ವರ್ಷಕ್ಕೆ ಒಂದೇ ಸಲ ಅದನ್ನು ಚಂಡಿಕಾಂಬ ದೇವಸ್ಥಾನ ಬಾಗಿಲು ಓಪನ್ ಮಾಡೋದು. ತುಂಬ ಕಟ್ಟುನಿಟ್ಟಲ್ಲಿ ಮಾಡ್ತಾರೆ ಅವರು, ಬಿಫೋರ್ 10 ಡೇಸು ಎಲ್ಲ ಮಾಡಿಕೊಂಡು ಮಾಡ್ತಾರೆ. ಹಾಗಾಗಿ ಅದೇನೋ ಅವ್ರ ಪದ್ಧತಿನಲ್ಲಿ ಒಂದು ಬಾಳೆಗೊನೆಗಳನ್ನ ಅಡೆ ಹಾಕೋದು ಅಂತ ಮಾಡ್ತಾರೆ. ಅದನ್ನು ನಾವು ಅದ್ರ ಮೇಲೆ ಅವ್ರದ್ದು ನೇಮ್ ಬರೆದ್ಬಿಟ್ಟು ಹಾಕಿರ್ತಾರೆ. ಅದು ಒಂದು 5 ಡೇಸ್ ಮುಂಚೆ ಹಾಕಿರ್ತಾರೆ. ಅದವೆಲ್ಲ ಓಪನ್ ಮಾಡಿ ಏನೋ ಮಾಡ್ತಾರೆ ಅವರು. ಅದು ಅಮ್ಮ ಹೋಗೋವರಿಗೆ ಕಾಯ್ಕೊಂಡಿದ್ದು ಅಭಿಷೇಕ ಮಾಡಿ ಮಾಡ್ತಾರೆ. ಯಾವ ಥರ ನೋವು ತಿಂದ್ರು ಮೇಡಮ್? ಅಯ್ಯೋ, ನೀವು ಇದನ್ನು ಹೇಗೆ ಹೇಳೋ, ನಾವು ಹೇಗೆ ಬಣ್ಣಿಸೋಕ್ಕಾಗುತ್ತೆ? ಜೊತೇಲಿ ನಾನು ಇದ್ದೆ, ಅದನ್ನೆಲ್ಲ ಬಣ್ಣಿಸ್ಲಿಕ್ಕಾಗಲ್ಲ. ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಅತ್ತೆಯವ್ರನ್ನ ಜೊತೆಯಲ್ಲಿ ನಾನೇ ಕರ್ಕೊಂಡು ಹಾಸನದಲ್ಲಿ ಫಸ್ಟ್ ಏಡ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಹತ್ತತ್ರ ಬೆಳ್ಳೂರು ಕ್ರಾಸ್ಗೆ ಅವ್ರು ಅನ್ಕಾನ್ಷಿಯಸ್ ಆಗಿದ್ದರು. ಹಂಗಾಗಿ ಅವ್ರ ಕಾನ್ಷಿಯನ್ಸೇ ಹುಟ್ಟೋಯ್ತು.
2 ತಿಂಗಳು ಅವರು 2.5 ತಿಂಗಳು ಕೋಮದಲ್ಲೇ ಇದ್ರು. ಅದನ್ನು ಹೆಂಗೆ ನಾವು ಹೇಳೋದು ಹೆಂಗೆ ಉರಿ ಅಂದರೆ ನೀವು ಹೆಂಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? ನಾವು ತಡೆದಿದ್ದೀವಿ ಅಷ್ಟೇ. ದೈವಶಕ್ತಿನೇ. ಮತ್ತು ಅವ್ರಿಗೆ ನಮ್ಮ ಮಾವರ್ದು ಎಷ್ಟು ಟೈಮ್ ಕೂತ್ಕೊಳ್ಳೋರು ಅಂದರೆ, ಅವರು ಕೋಮದಲ್ಲಿದ್ದಾಗ ಮಿನಿಮಮ್ 3-4 ಅವರ್ಸ್ ಅಮ್ಮನ ಜೊತೆ ಕೂತ್ಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.